ಇಂದು ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿಯ ಕ್ಯಾಲಿಕಟ್ ರಸ್ತೆಯಲ್ಲಿರುವ ಬಸವ ಭವನದಲ್ಲಿ ಅಂತಾರಾಷ್ಟ್ರೀಯ ಮಾನವಾಭಿವೃದ್ಧಿ ಮತ್ತು ಏಳಿಗೆ ಸಂಸ್ಥೆ IHDUA ವತಿಯಿಂದ ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಭಾರತ್ ಆಸ್ಪತ್ರೆ ಮತ್ತು ಆಂಕಾಲಜಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಜಯ್ ಕುಮಾರ್ ರವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣ, ಮಾದರಿ ಗ್ರಾಮಗಳ ನಿರ್ಮಾಣ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ನಾಯಕತ್ವ ಅಭಿವೃದ್ಧಿ ಕುರಿತಂತೆ ಮಹಿಳೆಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೂ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಅಜಯ್ ಕುಮಾರ್ ಅವರು ಕಳೆದ 25 ವರ್ಷಗಳಿಂದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಮುದಾಯದ ಅಭಿವೃದ್ಧಿ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮೀಣ ಮಹಿಳೆಯರಿಗೆ ಕೌಶಲಾಭಿವೃದ್ಧಿಯ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಅವರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಕಾರ್ಯದಲ್ಲಿ ಅವರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಈ ಪ್ರೇರಣಾದಾಯಕವಾದಂತಹ ಹಾಗೂ ಸಮಾಜಮುಖಿಯಾದಂತಹ ಕಾರ್ಯಗಳನ್ನು ನೋಡುತ್ತಿದ್ದರೆ ಗುಂಡ್ಲುಪೇಟೆ ಜನತೆ ಹಾಗೂ ಭಾಗವಹಿಸಿದ ಎಲ್ಲ ಮಹಿಳೆಯರು ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸಿದರು. ಒಟ್ಟಾರೆ ಈ ಕಾರ್ಯಕ್ರಮವು ಮಹಿಳಾ ಸಬಲೀಕರಣ ನಿಜವಾದ ಅರ್ಥವನ್ನು ತೋರಿಸುವಂತಿತ್ತು. ಸ್ವಾವಲಂಬನೆಯಿಂದ ಸಮಾಜದ ಬದಲಾವಣೆಯವರೆಗೆ ಎಂಬ ಸಂದೇಶವನ್ನು ಕೂಡ ಈ ಕಾರ್ಯಕ್ರಮ ಸಾರುತ್ತದೆ. ಸ್ನೇಹಿತರೆ, ಧನ್ಯವಾದಗಳು. ಸರ್, ನಾವು ಅಂತರ್ಧ್ವನಿ ಅಂತ, ನಾನು ಡಾಕ್ಟರ್ ಅಜಯ್ ಕುಮಾರ್ ಅಂತ. ಅಂತರ್ಧ್ವನಿ ಅಂತ ನಾವು ಮೂವ್ಮೆಂಟ್ ಮಾಡಿದ್ದೀವಿ. ಇದರಲ್ಲೆಲ್ಲ ನಾವು ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ. ಇದರಿಂದ ನಾವು ಒಂದು ನಾಯಕಿತ್ವವನ್ನು ಕಲಿಸ್ಕೊಡ್ತೀವಿ. ಅದ್ರ ಜೊತೆಗೆ ಯಾವ ರೀತಿ ನಮ್ಮ ಗ್ರಾಮ ಮಹಿಳೆಯರು ಗ್ರಾಮಸ್ಥರು ಆಗಿ ಮುಂದೆ ಬರ್ಬೋದು. ಸಮಾಜದಲ್ಲಿ ಏನು ಅಂದರೆ ಇವಾಗ ಬಡತನದಲ್ಲೇ ಇರಿ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕೆಂದರೆ ನಮ್ಮ ರಾಜಕೀಯದವ್ರಿಗೆ ಬಡತನದಲ್ಲೇ ಇದ್ದರೆ ವಾಸಿ, ಅವ್ರದ್ದೆಲ್ಲ ವೋಟ್ ಬ್ಯಾಂಕ್. ಬಡವರೇ ನಾವು 70 ವರ್ಷದ ಮೇಲಾಯಿತು ನಮಗೆ ಸ್ವಾತಂತ್ರ್ಯ ಬಂದು, ಆದರೂ ನಮ್ಮ ಬಡತನ ಜನ ನೋಡಿ ಯಾಕಿರಬೇಕು ಬಡತನ ಅಂತ ನಾನು ಕೇಳ್ತೀನಿ. ನಮ್ಗೆ ಯಾಕೆ ಜನ ಮುಂದೆ ಬಂದಿಲ್ಲ, ಯಾಕೆ ಪ್ರಾಸ್ಪೆರಿಟಿ ಯಾಕೆ ಬಂದಿಲ್ಲ, ಯಾಕೆ ನಾವು ಶ್ರೀಮಂತರಾಗಿಲ್ಲ ಈ ಗ್ರಾಮಗಳಲ್ಲಿ. ಅದಕ್ಕೆ ನಮ್ಮ ಅಂತರ್ಧ್ವನಿ ಮೂವ್ಮೆಂಟ್ನಲ್ಲಿ ಯಾವ ರೀತಿ ಎಲ್ಲರೂ ಶ್ರೀಮಂತ ಆಗ್ಬೋದು, ಯಾವ ರೀತಿ ನಾವು ಒಂದು ಏನು ಅಂದರೆ ಅವ್ರಿಗೆ ಕೆಲಸ ಕೊಡೋಂಗೆ ಮಾಡ್ಬೋದು, ಉದ್ಯೋಗಗಳು ಕೊಡ್ಬೋದು, ಉದ್ಯೋಗಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ಬೋದು. ಒಂದು ನಿಜ ಏನು ಅಂದರೆ ಹಳ್ಳಿ ಜನ ಆಗಲಿ ದಿಲ್ಲಿ ಜನ ಆಗಲಿ ಎಲ್ಲ ಒಂದೇ. ಅವ್ರಿಗೆ ಎಷ್ಟು ನಮ್ಮ ಮಕ್ಕಳಿಗೆ ಹಳ್ಳಿಗಳಲ್ಲಾಗಲಿ ಗ್ರಾಮಗಳಲ್ಲಾಗಲಿ ಗುಂಡ್ಲುಪೇಟೆ ಅಂತ ಜಾಗದಲ್ಲಾಗಲಿ ಅವ್ರಿಗೆ ಬೆಂಗಳೂರಂಗಿರೋ ಮಕ್ಕಳಿಗೆ ಅಷ್ಟೇ ತಾಕತ್ತಿದೆ. ಆ ತಾಕತ್ತನ್ನು ಹೆಂಗೆ ಮುಂದೆ ತರೋದು ಅನ್ನೋದು ಮುಖ್ಯ. ಯಾವ ರೀತಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ಬೋದು, ಜಾಬ್ ಟ್ರೈನಿಂಗ್, ಉದ್ಯೋಗದ ಬಗ್ಗೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡ್ಬೋದು, ನಾವು ಹೆಂಗೆ ಸಹಾಯ ಮಾಡ್ಬೋದು. ಸೆಲ್ಫ್ ಸಫಿಷಿಯೆಂಟ್ ಅಂದರೆ ಅವರೇ ಮಾಡೋಂಗಿರಬೇಕು. ನಮಗೆ ನಾವು ಮಾಡೋದಕ್ಕೆ ನಮಗೆ ನಮ್ಮಲ್ಲೇ ಅಭಿಮಾನ ಇರಬೇಕು, ಸ್ವಾಭಿಮಾನ ಮುಖ್ಯ. ನಮಗೆ ಆಗುತ್ತೆ ಅನ್ನೋದು, ಶಕ್ತಿ ಅನ್ನೋದ್ರಲ್ಲಿ ಅವ್ರಿಗೆ ಅಭಿಮಾನ ಇರೋದು ಭಾಳ ಮುಖ್ಯ. ಇದನ್ನು ಮುಂದೆ ತರೋಕ್ಕೋಸ್ಕರ ನಾವು ಈ ಅಂತರ್ಧ್ವನಿ ಮೂವ್ಮೆಂಟ್ ಮಾಡಿದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮಹಿಳೆಯರಿಗೆ, ನಾನು ಹೇಳ್ದಂಗೆ ಗ್ರಾಮಸ್ಥರಿಗೆ ಮತ್ತು ಕೋಆಪ್ರೇಟಿವ್ ಸೊಸೈಟಿ ಅಂತ ಮಾಡ್ತಾಯಿದ್ದೀವಿ. ಕೋಆಪ್ರೇಟಿವ್ ಬ್ಯಾಂಕು ಮಾಡ್ಬೋದು. ನಾವು ಮಾಡಿ ಜನಗಳಿಗೆ ಯಾವ ರೀತಿ ನಾವು ಉದ್ಧಾರ ಆಗ್ಬೋದು ಅನ್ನೋದು ನಮ್ಮ ಒಂದು ಛಲನ ತೊಗೊಂಡಿದ್ದೀವಿ. ಇದನ್ನು ಖಂಡಿತ ಸಾಧಿಸ್ತೀವಿ ಅನಿಸುತ್ತೆ. ಎಲ್ಲ ಜನರು ನಮಗೆ ಬಹಳ ಸಹಕರಿಸ್ತಾ ಇದ್ದಾರೆ. ಇದ್ರ ಜೊತೆ ಸೇರಿ ಇದೊಂದು ಮಾಡೆಲ್ ತಾಲೂಕು ಮಾಡಬೇಕು ಅಂತಿದ್ದೀವಿ. ಸರ್, ಕಳೆದ ವರ್ಷದಲ್ಲಿ ಡಿ ದೇವರಾಜ ಅರಸ ಕ್ರೀಡಾಂಗಣದಲ್ಲಿ ಅಂತರ್ಧ್ವನಿ ನಾಯಕತ್ವ ಅಭಿಯಾನ ಅಲ್ಲೂ ಕೂಡ ಮಾಡಿದಿರಿ. ಈ ವರ್ಷ ಇಲ್ಲಿ ಮಾಡ್ತಾ ಇದ್ದೀರಿ. ಹಾಗಾಗಿ ಸುಮಾರು ಎಷ್ಟು ಜನಗಳು ಇಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದೆ ಸರ್? ಇಲ್ಲಿ ಸುಮಾರು 1000 ಜನ. ಆದರೆ ನಮ್ಮಲ್ಲಿ ಮೆಂಬರ್ಸ್ ಸುಮಾರು 6000 ಜನದ ಮೇಲಿದ್ದಾರೆ ಮೆಂಬರ್ಸ್. ಅವರೆಲ್ಲರೂ ಇವತ್ತು ಬರೋಕ್ಕಾಗಲ್ಲ, ಜಾಗ ಇಲ್ಲ ಅಂತ. ಆದರೆ ದೊಡ್ಡದಾಗಿ ಇನ್ನೊಂದು 3-4 ತಿಂಗಳಲ್ಲಿ ದೊಡ್ಡದಾಗಿ ಮಾಡ್ತೀವಿ. ಮೈದಾನದಲ್ಲಿ ಮಾಡಿದ್ವಿ ಹಿಂಗೆ ಒಂದು ಜನವರಿನಲ್ಲಿ. ಅದೇ ರೀತಿ ಇನ್ನೂ ಜಾಸ್ತಿ ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು ಸರ್. ಅದನ್ನು ನಾವು ಸಕ್ಸಸ್ಫುಲ್ ಮಾಡಬೇಕು. ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡಿ, ಪ್ರಯೋಗ ಮಾಡಿ, ನಾವು ಸೊಸೈಟಿ ಆಗಲಿ ಬ್ಯಾಂಕ್ ಆಗಲಿ ಎಲ್ಲ ಮಾಡಬೇಕು ಅಂತ ಉದ್ದೇಶ ಸಕ್ಸೀಡ್ ಆಗ್ತಿಲ್ಲ ಅನ್ನೋ ಗೊತ್ತಿಲ್ಲ. ಉದ್ದೇಶ ಟ್ರೈ ಮಾಡ್ತೀವಿ. ನಮ್ಮ ಹೋಲ್ ಆರ್ಗನೈಸೇಷನ್ ಇದೆ. ಬಹಳ ಜನ ಮಹಿಳೆಯರು ಮುಂದೆ ಬಂದಿದ್ದಾರೆ. ಯೂತ್ಸ್ ನೋಡಿದ್ರೆ ಕೆಲವರು, ಮೊನ್ನೆ ನಾನು ಮಾತಾಡಿದಾಗ ಗುಂಡ್ಲುಪೇಟೆಯಲ್ಲಿ ಒಂದು 15 ಜನ ಹುಡುಗಿಯರು BA ಇನ್ ಎಕನಾಮಿಕ್ಸ್ ಮಾಡಿದ್ದಾರೆ. ಎಕನಾಮಿಕ್ಸ್ BA ಕನ್ನಡದಲ್ಲಿ ಮಾಡೋದು ಭಾಳ ಕಷ್ಟ ಕೆಲಸ ಇದೆ.
ನರ್ಸಿಂಗ್ ಕೊಡಿ ಕೆಲಸನೇ ಇಲ್ಲ ಮಾಡೋಣ ಅಂತ. ನೆಗೆಟಿವ್ ಥಿಂಗ್ಸ್ ಇದ್ದೇ ಇರುತ್ತೆ ನಮ್ಮ ಎಲ್ಲ ಲೈಫ್ನಲ್ಲಿ. ಓದೋಲ್ಲ ನೆಗೆಟಿವ್ಸ್ನೇ ಇಟ್ಕೊಬಾರ್ದು, ಪಾಸಿಟಿವ್ ಆಗಿ ಮುಂದೆ ತರಬೇಕು. ಬಟ್ ಗುಂಡಲ್ಪೇಟೆನ ಒಂದು ಮಾಡೆಲ್ ಮಾಡಬೇಕು ಅಂತ ನನ್ನ ಉದ್ದೇಶ. ಯಾಕೆಂದರೆ ನಾನು ಮದುವೆ ಹೇಳಿದಂಗೆ ವರ್ಲ್ಡ್ ಬ್ಯಾಂಕ್ನಲ್ಲಿ ಮಾಡಿದಾಗ ಅರ್ಥ ಆಯಿತು ನನಗೆ ಎಷ್ಟು ಕಷ್ಟಪಡ್ತಾರೆ. ಮುಗಿಸ್ತೀನಿ, ದಯವಿಟ್ಟು ಇವತ್ತು ಫಂಕ್ಷನಲ್ಲಿ ಇರಿ, ನೋಡಿ ಹೆಂಗೆ ಮಹಿಳೆಯರೆಲ್ಲ ಮಾತಾಡ್ತಾರೆ ಅಂತ. ಈಗ ಸೀತಾಲಕ್ಷ್ಮಿ ಇದ್ದಾರೆ, ಅವ್ರ ಫಾರ್ಮರ್ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಪೂರ್ತಿ ಇದ್ದಾರೆ ಬೆಂಗಳೂರಿನಲ್ಲಿ. ಭಾಳ ದೊಡ್ಡ ಜರ್ನಲಿಸ್ಟ್ ಅವರು. ರಾಹುಲ್ ಇದ್ದಾರೆ, ಅವರು ಡೆಪ್ಯೂಟಿ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಇದ್ದಾರೆ. ಆಮೇಲೆ ಇವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ, ರಘೋತ್ತಮ್ ಅವರು ಎಡಿಟರ್ ಆಫ್ ಟೆಕನ್ ರಾಡ್ ಇಂದ ಆಚೆ ಬಂದಿದ್ದಾರೆ. ಭಾಳ ಜನ ನಮ್ಗೆ ಸಹಕರಿಸ್ತಾ ಇದ್ದಾರೆ. ಈಗ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಮಾಡಬೇಕು.